ಹರ್ಷಿಲ್ ಮಾಥೂರ್ ಮತ್ತು ಶಶಾಂಕ್ ಅನ್ನುವಂತಹ ಇಬ್ರು ಯುವಕರು ಒಂದು ಸಣ್ಣ ಕನಸನ್ನ ಹೊಂದಿದ್ರು. ಏನಂತ ಅಂದ್ರೆ ಭಾರತದ ಆನ್ಲೈನ್ ಪೇಮೆಂಟ್ ಸಿಸ್ಟಮ್ ತುಂಬಾ ಸುಲಭ ಆಗಬೇಕು. ಹೂಡಿಕೆದಾರರ ಬಳಿ ಹೋಗಿ ನಮ್ಮ ಕಂಪನಿಗೆ ಹೂಡಿಕೆ ಮಾಡಿ ನಾವು ಒಂದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ತೀವಿ ಅಂತಾಗ ಅವ್ರು ಹೇಳಿದ್ರು, ಇಲ್ಲ ಕಣ್ರಪ್ಪ, ಇದು ನಿಮ್ಮಿಂದ ಆಗೋದಿಲ್ಲ, ದೊಡ್ಡ ದೊಡ್ಡ ಫಿನ್ಟೆಕ್ಗಳಿದೆ, ದೂರ ಇದ್ ಬಿಡ್ರಿ ನೀವು ಅಂತ ಹೇಳಿದ್ರು. ಬಹಳಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಇರುತ್ತೆ ಇದರಲ್ಲಿ, ಸೊ ದೂರ ಇರಿ, ಇದು ಸರಿಯಲ್ಲ ನಿಮ್ಗೆ ಅಂತ ಹೇಳಿದ್ರು. ಇಂಡಿಯಾ ಇದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತಾನೂ ಕೂಡ ಹೇಳಿದ್ರು. 100ಕ್ಕಿಂತ ಹೆಚ್ಚು ಬಾರಿ ಇವರನ್ನ ರಿಜೆಕ್ಟ್ ಮಾಡಲಾಯಿತು. 100ಕ್ಕಿಂತ ಹೆಚ್ಚು ಬಾರಿ ನೋ 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 ನೋ. ನೀವೇ ಥಿಂಕ್ ಮಾಡಿ, ನೀವು ಹೋದಲೆಲ್ಲ ಪ್ರತಿ ಬಾರಿ ನಿಮಗೆ ನೋ 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 ಅಂತ ಇದ್ರೆ ಜನ ಏನ್ ಮಾಡ್ತೀರಿ? ಅದರಿಂದ ಹಿಂದೆ ಸರಿತೀರಿ ಅಲ್ವಾ? ಬಟ್ ಇವ್ರು ಹಿಂದೆ ಸರಿಲಿಲ್ಲ. ಯಾಕಂತ ಅಂದ್ರೆ ಅವ್ರ ಬಳಿ ಡೆಡಿಕೇಶನ್ ಇತ್ತು. ಡೆಡಿಕೇಶನ್ ಅಂತ ಅಂದ್ರೆ ಏನು? ಡೂ ಇಟ್ ಈವನ್ ವೆನ್ ನೋ ಒನ್ ಬಿಲೀವ್ಸ್. ನಿಮ್ಮನ್ನ ಯಾರು ನಂಬಿಲ್ಲ ಅಂದಾಗ್ಲೂ ಕೂಡ ನಂಬಿಕೆಯಿಂದ ನೀವೇನ್ ಪ್ರಯತ್ನ ಪಡ್ತಾ ಮುಂದೆ ಹೋಗ್ತೀರಿ ನೋಡಿ, ಅದು ನಿಜವಾದ ಡೆಡಿಕೇಶನ್, ಅದು ನಿಜವಾದ ಡಿಸಿಪ್ಲಿನ್. ಗೆಲುವು ಸಿಗೋದು ಅದರಿಂದಾನೆ. ಅವರ ಆ ಶ್ರಮ ಇವತ್ತು ರೇಸರ್ ಪೇ ಅನ್ನ ಅಷ್ಟು ದೊಡ್ಡ ಕಂಪನಿಯನ್ನಾಗಿ ಬೆಳೆಸಿದೆ. ನೀವು ಇವತ್ತು ಆನ್ಲೈನ್ ಅಲ್ಲಿ ಬೈ ಮಾಡುವಂತ ಬಹಳಷ್ಟು ಕೋರ್ಸ್ಗಳು, ಬಹಳಷ್ಟು ಪ್ರಾಡಕ್ಟ್ಗಳು ರೇಸರ್ ಪೇ ಗೇಟ್ ವೇ ನಿಂದಾನೆ ಸಿಗುತ್ತೆ. ಇವನ್ ನೀವು 5 ಜನ IAS ಧೈರ್ಯನ ಖರೀದಿ ಮಾಡಿರಬಹುದು, ಅದನ್ನು ಕೂಡ ನೀವು ಪರ್ಚೇಸ್ ಮಾಡೋದು ರೇಸರ್ ಪೇ ಪೇಮೆಂಟ್ ಪೇಜಸ್ಗಳಲ್ಲೇ.